ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನನ್ ವ್ಲಾಗ್. ಇವತ್ತು ನಾನು ನಿಮಗೆ ಬೀಟ್ರೂಟ್ ಬಾತ್ ರೆಸಿಪಿಯನ್ನ ಶೇರ್ ಮಾಡ್ತಿದ್ವಿ. ಫಸ್ಟ್ಗೆ ಇಲ್ಲಿ ನಾನು ಒಂದು ತಟ್ಟೆಯಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಮೊರಟ್ ಮೊಗ್ಗು, ಹಾಗೆ ಕಲ್ಲು ಹೂವು, ಪಲಾವ್ ಎಲೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೆ ಇಲ್ಲಿ 2 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಟೊಮೊಟೊ, ಹಾಗೆ ಒಂದು ಬಟ್ಲು ಬೀಟ್ರೂಟ್ ಅನ್ನ ತಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿಬೇಕಾಗುತ್ತೆ ಇಲ್ಲಿ. ಹಾಗೆ ಇಲ್ಲಿ ನೋಡೋದಾದ್ರೆ 2 ಕಪ್ ಅಕ್ಕಿಯನ್ನ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ತಗೊಂಡು ಅದರಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕ್ತಿದ್ದೀನಿ. ಇಲ್ಲಿಗೆ ಸ್ವಲ್ಪ ಕಾಯಿ ಅದು. ಆ ನಂತರದಲ್ಲಿ 2 ಸ್ಪೂನ್ ಅಷ್ಟು ನಾನು ಸಾಸಿವೆಯನ್ನ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಸಿವೆ ಒಂದು ಸ್ವಲ್ಪ ಸಿಡಿದ ನಂತರ ಸ್ವಲ್ಪ ಜೀರಿಗೆ, ನಂತರದಲ್ಲಿ ಕಲ್ಲು ಹೂವು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು, ಅದೇ ಇಲ್ಲಿ ಫ್ಲೇವರ್. ನೆಕ್ಸ್ಟ್ ಚಕ್ಕೆ, ಎಲ್ಲಾ ಮಸಾಲೆ ಏನೇನು ಇಟ್ಕೊಂಡಿದ್ನಲ್ಲ, ಪಲಾವ್ ಎಲೆ, ಲವಂಗ ಎಲ್ಲದನ್ನು ಹಾಕಿದ್ದೀನಿ. ಇವಾಗ ಒಂದ್ ಸ್ವಲ್ಪ ಹುರ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಪುದೀನ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ನಾನು. ಆ ನಂತರದಲ್ಲಿ 2 ಈರುಳ್ಳಿಯನ್ನ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದನ್ನ ಹುರ್ಕೊಂಡ ನಂತರ ಚೆನ್ನಾಗಿ ಹುರಿಬೇಕು. ಇದರಲ್ಲಿ ಆ ನಂತರದಲ್ಲಿ ಬೀಟ್ರೂಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಬೀಟ್ರೂಟ್ ಅನ್ನು ತಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಮೀಡಿಯಂ ಸೈಜ್ ಅಲ್ಲಿ. ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಬ್ಲಡ್ ಕಮ್ಮಿ ಇರೋರು ಎಲ್ಲರೂ ಈ ಬಾತನ್ನ ಮಾಡ್ಕೊಳ್ಳಿ ಒಂದು ಟೈಮ್, ಚೆನ್ನಾಗಿರುತ್ತೆ ತುಂಬಾನೇ. ಈಗ ಚೆನ್ನಾಗಿ ಹುರ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಆಡ್ ಮಾಡ್ತಾ ಇದ್ದೀನಿ. ಅದನ್ನು ಹುರಿದ ನಂತರ ನೆಕ್ಸ್ಟ್ ಇಲ್ಲಿ ನಾನು ಅಚ್ಕಾರದ ಪುಡಿಯನ್ನು ಆಡ್ ಮಾಡ್ತಿದ್ದೀನಿ. ಯಾವುದೇ ನಾವು ಅಂಗಡಿಯಿಂದ ತಂದಿದ್ದಲ್ಲ, ಮನೇಲೆ ಮಾಡಿರೋದ್ರಿಂದ ಖಾರ ಪುಡಿ ಇದು. ಅದನ್ನ 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇಲ್ಲಿ. ನಂತರದಲ್ಲಿ ಇದು ಸಾಂಬಾರ್ ಪೌಡ್ರು, ಇದನ್ನು ಅಷ್ಟೇ ನಾವು ಮನೆಯಲ್ಲೇ ಮಾಡಿರೋದು. ಅದನ್ನ 1.5 ಸ್ಪೂನ್ ಹಾಕಿದ್ದೀನಿ. ಅನಂತರದಲ್ಲಿ ಮತ್ತೆ ಒಂದ್ಸತಿ ಹುರಿತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ. ಅದು ಎಲ್ಲ ಮಸಾಲ ವಾಸನೆ ಎಲ್ಲ ಇದ್ರಲ್ಲಿ ಹುರ್ಕೋಬೇಕು ಚೆನ್ನಾಗಿ. ನೆಕ್ಸ್ಟ್ ನಾನು ಇದಕ್ಕೆ ಕೊರಿಯಾಂಡರ್ ಪೌಡರ್ ಅಂದ್ರೆ ಕೊತ್ತಂಬರಿ ಬೀಜದ ಪುಡಿಯನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನಂತರದಲ್ಲಿ ಎಲ್ಲಾ ಮಸಾಲೆ ಹಾಕಿದ್ಮೇಲೆ ಟೊಮೊಟೊ, ಫಸ್ಟ್ ಮಸಾಲೆ ಎಲ್ಲ ಹುರ್ಕೋಬೇಕು. ಆದ ನಂತರ ಟೊಮೊಟೊನ ಹಾಕ್ಬೇಕು, ಯಾಕಂದ್ರೆ ಇಲ್ಲಿ ತಳ ಹಿಡಿಯಲ್ಲ. ಟೊಮೊಟೊ ಹಾಕಿದ ನಂತರ ಯಾವ ಮಸಾಲೆನೂ ತಳ ಹಿಡಿಯಲ್ಲ. ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ 2 ಕಪ್ ಅಕ್ಕಿಗೆ 4 ಕಪ್ ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ. 4 ಕಪ್ ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನಂತರದಲ್ಲಿ ಹುರಿದ ನಂತರ 1 ಕಪ್ ಇಟ್ಟಿದ್ದೆಲ್ಲ ಕಾಯಿ ತುರಿ, ಅದನ್ನ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ನಂತರದಲ್ಲಿ ಒಂಚೂರು ಬಾಡಿಸ್ಕೊತೀನಿ. ತದನಂತರ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಉಪ್ಪನ್ನ ಆಡ್ ಮಾಡ್ಕೋಬಹುದು. ನಾನು ಆಡ್ ಮಾಡಿದ್ದೀನಿ, ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನಂತರದಲ್ಲಿ ನೆನೆಸಿಟ್ಟಿದ್ದಂತ ಅಕ್ಕಿಯನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದು ಕುದಿ ಬರಬೇಕು, ಬಾಯ್ಲ್ ಆಗಕ್ಕೆ ಬಿಡ್ಬೇಕು ನೀವು. ಬಾಯ್ಲ್ ಆದ್ಮೇಲೆ ನಂತರ ನಾನು ಇಲ್ಲಿ 2 ವಿಷಲ್ ಅನ್ನ ತಗೊಂಡಿದ್ದೀನಿ.